ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಭಾರತದ ಮೊದಲ ತೇಲುವ ಕ್ಷಿಪಣಿ ಯಾವುದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಭಾರತದ ಮೊದಲ ತೇಲುವ ಕ್ಷಿಪಣಿ INS ಅನ್ವೇಷ ಅನ್ನುವಂಥದ್ದು ಏನಿದೆ, ಇದು ಭಾರತದ ಮೊದಲ ತೇಲುವ ಕ್ಷಿಪಣಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ನಮಸ್ಯ ಆ್ಯಪ್ ಯಾವುದನ್ನು ಸಬಲೀಕರಣಗೊಳಿಸೋದಕ್ಕೆ ಅದು ಪ್ರಾರಂಭ ಆಗಿದೆ ಅಂದರೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ ಈ ನಮಸ್ಯ ಆ್ಯಪ್ ಪ್ರಾರಂಭಗೊಂಡಿದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಸ್ಪೇಸ್ ಎಕ್ಸ್ನ ವಿಶ್ವದ ಮೊದಲ ಎಲ್ಲ ನಾಗರಿಕ ಗಗನಯಾತ್ರಿ ಮಿಷನ್ ಯಾವುದು? ಸ್ಪೇಸ್ ಎಕ್ಸ್ನ ವಿಶ್ವದ ಮೊದಲ ಎಲ್ಲ ನಾಗರಿಕ ಗಗನಯಾತ್ರಿ ಮಿಷನ್ ಯಾವುದು ಅಂದರೆ ಇನ್ಸ್ಪಿರೇಷನ್ 4 ಅನ್ನುವಂಥದ್ದು ಸ್ಪೇಸ್ ಎಕ್ಸ್ನ ವಿಶ್ವದ ಮೊದಲ ಎಲ್ಲ ನಾಗರಿಕ ಗಗನಯಾತ್ರಿ ಮಿಷನ್ ಆಗಿದೆ, ಇನ್ಸ್ಪಿರೇಷನ್ 4. ಇನ್ನು ಬೈರಾಸಿಯುಲ್ ಜಲವಿದ್ಯುತ್ ಕೇಂದ್ರ ಇರೋದು ಎಲ್ಲಿ? ಈ ಬೈರಾಸಿಯುಲ್ ಜಲವಿದ್ಯುತ್ ಕೇಂದ್ರ ಎಲ್ಲಿದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ, ನಮ್ಮ ಭಾರತ ದೇಶದ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಈ ಬೈರಾಸಿಯುಲ್ ಜಲವಿದ್ಯುತ್ ಕೇಂದ್ರ ಕಂಡುಬರ್ತದೆ. ಇನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ? ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಸ್ತಿತ್ವಕ್ಕೆ ಬಂದದ್ದು ಏಪ್ರಿಲ್ 1, 1974ರಲ್ಲಿ ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಸ್ತಿತ್ವಕ್ಕೆ ಬರುತ್ತೆ. ನಾವು ನೆಕ್ಸ್ಟ್ ನೋಡೋದಾದರೆ ಒಂದು ವರ್ಡ್ ಎಂದರೆ ಎಷ್ಟು ಬೈಟ್ಸ್ ಅಂತ ಅಂದಾಗ ಒಂದು ವರ್ಡ್ಗೆ 2 ಬೈಟ್ಸ್ ಆಗ್ತದೆ. ಒಂದು ವರ್ಡ್ಗೆ 2 ಬೈಟ್ಸ್ ಆಗ್ತಾ ಹೋಗ್ತದೆ. ಇನ್ನು ಸಿಂಗಲೀಲಾ ರಾಷ್ಟ್ರೀಯ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಈ ಸಿಂಗಲೀಲಾ ರಾಷ್ಟ್ರೀಯ ಪಾರ್ಕ್ ಕಂಡುಬರುತ್ತದೆ. ಇನ್ನು ನಂಜನಗೂಡು ಏನು ನಮ್ಮ ಕರ್ನಾಟಕದ ನಂಜನಗೂಡು ಸ್ಥಳ ಏನಿದೆ, ಅದು ಯಾವ ನದಿಯ ದಂಡೆಯ ಮೇಲೆ ಆ ಒಂದು ಸ್ಥಳ ಇದೆ ನಂಜನಗೂಡು ಅನ್ನೋದಾದರೆ ಕಪಿಲ ನದಿಯ ದಂಡೆಯ ಮೇಲೆ ಈ ಒಂದು ನಂಜನಗೂಡು ಇದೆ. ಇನ್ನು ವಾಕರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಈ ವಾಕರ್ ಕಪ್ ಅನ್ನುವಂಥದ್ದು ಯಾವ ಒಂದು ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಗಾಲ್ಫ್ ಆಟಕ್ಕೆ ಈ ಒಂದು ವಾಕರ್ ಕಪ್ಪನ್ನು ಆಯೋಜನೆ ಮಾಡಲಾಗುತ್ತೆ. ಇನ್ನು ಪಾವನ ಅಣೆಕಟ್ಟು, ಈ ಪಾವನ ಅಣೆಕಟ್ಟು ಇರುವಂಥ ರಾಜ್ಯ ಯಾವುದಪ್ಪ ಅಂದರೆ ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಪಾವನ ಅಣೆಕಟ್ಟು ಕಂಡು ಬರುತ್ತದೆ. ಇನ್ನು ರವೀಂದ್ರನಾಥ ಟಾಗೋರ್ರವರನ್ನು ಗ್ರೇಟ್ ಸೆಂಟಿನಲ್ ಎಂದು ಕರೆದವರು ಯಾರು? ರವೀಂದ್ರನಾಥ್ ಟಾಗೋರ್ರವರನ್ನ ಗ್ರೇಟ್ ಸೆಂಟಿನಲ್ ಅಂತ ಕರೆದವರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರವೀಂದ್ರನಾಥ ಟಾಗೋರ್ರವರನ್ನು ಗ್ರೇಟ್ ಸೆಂಟಿನಲ್ ಅಂತೇಳಿ ಕರೀತಾರೆ ಮಹಾತ್ಮ ಗಾಂಧೀಜಿ. ಇನ್ನು ಶೂನ್ಯ ಆಧಾರಿತ ಬಜೆಟ್ ಕಲ್ಪನೆಯನ್ನು ನೀಡಿದವರು ಯಾರು ಅಂದರೆ ಪೀಟರ್ ಎ ಪೇಯರ್ ಅನ್ನುವಂಥ ವ್ಯಕ್ತಿ ಶೂನ್ಯ ಆಧಾರಿತ ಬಜೆಟ್ ಕಲ್ಪನೆಯನ್ನು ನೀಡ್ತಾರೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತೇನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.